ದಕ್ಷಿಣ ಕನ್ನಡದ ಮೊಂಟೆ ಪದವಿನಲ್ಲಿ ಗುಡ್ಡ ಕುಸಿತ, ಅವಶೇಷಗಳಡಿ ಸಿಲುಕಿದ್ದಂತ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ. ರಕ್ಷಣೆಗೂ ಮುನ್ನವೇ ಮೃತಪಟ್ಟಿದ್ದ 3 ವರ್ಷದ ಆರ್ಯನ್. ಕರಾವಳಿ ಭಾಗದಲ್ಲಿ ವಿಪರೀತ ಮಳೆಯಾಗ್ತಾ ಇದೆ. ಎಡಬಿಡದೆ ಸುರಿತಾ ಇರತಕ್ಕಂತಹ ಮೇಘ ಸ್ಫೋಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ದೇರಳಕಟ್ಟೆಯ ಮೊಂಟೆ ಪದವು ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ ಸಾಕಷ್ಟು ಅಧ್ವಾನಗಳಾಗಿದೆ. ಆಸ್ಪತ್ರೆಗೆ ಕರೆದೊಯ್ಯುವಾಗ ಉಸಿರು ಚೆಲ್ಲಿದ ಆರುಷ್, ರಕ್ಷಣೆಗೂ ಮುನ್ನವೇ ಮೃತಪಟ್ಟಿದ್ದ 3 ವರ್ಷದ ಆರ್ಯನ್. ನನ್ನ ಮಗುವನ್ನು ರಕ್ಷಿಸಿ ಎಂದು ಗೋಗರಿಯುತ್ತಿದ್ದಂತಹ ತಾಯಿ, ಹೆತ್ತ ಕರಳು. ನಿನ್ನೆ ರಾತ್ರಿ ಮನೆಗಳ ಮೇಲೆ ಕುಸಿದಿದ್ದ ಗುಡ್ಡದ ಮಣ್ಣು. ಎಲ್ಲರೂ ಮಲಗಿದ್ರು, ಕುಟುಂಬವೇ ಮಲಗಿತ್ತು. ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಒಂದು ಪ್ರಾಣ ಹೋಗಿತ್ತು. ಪರಿಣಾಮ ಮನೆ ಗೋಡೆ ಕುಸಿತಗೊಂಡಿದೆ. ಅಜ್ಜಿ ಪ್ರೇಮ, ಮೊಮ್ಮಕ್ಕಳಾದ ಆರ್ಯನ್ ಮತ್ತು ಆರುಷ್ ಸಾವನ್ನಪ್ಪಿರುವಂತಹದ್ದು. ಸಾವು ಬದುಕಿನ ನಡುವೆ ತಂದೆ ಕಾಂತಪ್ಪ, ಮಗ ಸೊಸೆ ಹೋರಾಟ. ದಕ್ಷಿಣ ಕನ್ನಡದ ಮೊಂಟೆ ಪದವಿನಲ್ಲಿ ಗುಡ್ಡ ಕುಸಿತ ಆಗಿದೆ. ಮಲಗಿದ್ದ ಒಂದು ಕುಟುಂಬ ಬೆಳಗಾಗುವಷ್ಟರಲ್ಲಿ ಭಾರಿ ದೊಡ್ಡ ಆಘಾತವನ್ನು ಎದುರಿಸಿದೆ. ಅವಶೇಷಗಳಡಿ ಸಿಲುಕಿದ್ದ ಇಬ್ಬರು ಮಕ್ಕಳು ಸಾವು. ರಕ್ಷಣೆಗೂ ಮುನ್ನವೇ ಮೃತಪಟ್ಟಿದ್ದ 3 ವರ್ಷದ ಆರ್ಯನ್. ಆಸ್ಪತ್ರೆಗೆ ಕರೆದೊಯ್ಯುವಾಗ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯಿತು. ಆಸ್ಪತ್ರೆಗೆ ಇನ್ನೇನು ಕರ್ಕೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ಪ್ರಾಣ ಚೆಲ್ಲಿದ ಮಗು. ನನ್ನ ಮಗುವನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಹೆತ್ತ ಕರಳು ಸಂಕಟಮಯವಾಗಿ ಕೂಗ್ತಾ ಇತ್ತು. ನಿನ್ನೆ ರಾತ್ರಿ ಮನೆಗಳ ಮೇಲೆ ಕುಸಿದಿದ್ದ ಗುಡ್ಡದ ಮಣ್ಣು. ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಂದಲೂ ಕೂಡ ಖಡಕ್ ಆದೇಶ ಹೋಗಿತ್ತು. ಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರುವಂಥ ಅಥವಾ ಆ ಪ್ರದೇಶಗಳಲ್ಲಿ ಮನೆ ಕಟ್ಕೊಂಡು ಜೀವನ ಮಾಡ್ತಾ ಇರೋ ಜನರು ಎಚ್ಚರ ವಹಿಸಬೇಕು ಅಂತ DC ಆದೇಶ. ಹೆಂಗೆ ಎಚ್ಚರ ವಹಿಸಬೇಕು ಅನ್ನೋದರ ವಿವರಣೆ ಇಲ್ಲ. ಮೊಂಟೆ ಪದವು ಹೇಳಿ ಕೇಳಿ ಅದೊಂದು ಗುಡ್ಡ ಪ್ರದೇಶ, ದೇರಳಕಟ್ಟೆಯ ಆಸುಪಾಸಿನಲ್ಲಿರ್ತಕ್ಕಂಥ ಪ್ರದೇಶ. ಏನಪ್ಪಯ್ಯ, ಹೀಗೆ ಫಾದರ್ ಮುಲ್ಲಾ ಆಸ್ಪತ್ರೆಗಳು ಹತ್ತಿರ ಇದ್ದರೂ ಕೂಡ ಆ ಸಂದರ್ಭಕ್ಕೆ ಅವಶೇಷಗಳಡಿ ಉಸಿರಾಟವೂ ಇಲ್ಲದೆ ಪ್ರಾಣ ಚೆಲ್ಲಿತ್ತು ಮಗು. ರಕ್ಷಣಾ ಕಾರ್ಯಾಚರಣೆಯಿಂದ ಒಂದಷ್ಟು ಜನರನ್ನು ರಕ್ಷಣೆ ಮಾಡಲಾಯಿತು. ಆದರೂ ಕೂಡ ಆಸ್ಪತ್ರೆಗೆ ಕರೆದೊಯ್ಯುವಾಗ ಟ್ರೀಟ್ಮೆಂಟ್ ಫಲಿಸದೆ ಸಾವನ್ನಪ್ಪಿದ್ದಾರೆ. ರಕ್ಷಣೆಗೂ ಮುನ್ನವೇ ಮೃತಪಟ್ಟಿದ್ದ 3 ವರ್ಷದ ಆರ್ಯನ್. ಆಸ್ಪತ್ರೆಗೆ ಕರೆದೊಯ್ಯುವಾಗ ಉಸಿರು ಚೆಲ್ಲಿದ ಆಯುಷ್, 2 ವರ್ಷ. ಪಾಪ, ನನ್ನ ಮಗುವನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಗೋಗರೆದಂತಹ ತಾಯಿ. ನಿನ್ನೆ ರಾತ್ರಿ ಮನೆಗಳ ಮೇಲೆ ಕುಸಿದಿದ್ದ ಗುಡ್ಡದ ಮಣ್ಣು. ಪರಿಣಾಮ ಮನೆಗೋಡೆ ಕುಸಿತ ಆಗಿದೆ. 3 ಸಾವನ್ನಪ್ಪಿದ್ದಾರೆ. ಅಜ್ಜಿ ಪ್ರೇಮ, ಮೊಮ್ಮಕ್ಕಳಾದಂಥ ಆರ್ಯನ್ ಮತ್ತು ಆರುಷ್ ಸಾವನ್ನಪ್ಪಿದ್ದಾರೆ. ಸಾವು ಬದುಕಿನ ನಡುವೆ ತಂದೆ ಕಾಂತಪ್ಪ, ಮಗ ಸೊಸೆ ಹೋರಾಟ ಮಾಡ್ತಿದ್ದಾರೆ ಎಂದು ಹೇಳಲಾಗ್ತಿದೆ. ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಜೊತೆಗೆ ಬಂಗಾಳ ಕೊಲ್ಲಿಯಲ್ಲೂ ಕೂಡ, ಬಂಗಾಳ ಕೊಲ್ಲಿಯ ಸಮುದ್ರದಲ್ಲಿ ತೂಫಾನ್ ಎದ್ದೇಳಿದ್ರಿಂದಾಗಿ ಕರಾವಳಿ ಭಾಗಕ್ಕೆ ಆ ಎಫೆಕ್ಟ್ ಇದ್ದೇ ಇರುತ್ತೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ಗುಡ್ಡಗಾಡು ಪ್ರದೇಶಗಳಲ್ಲಿ ಮನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಂತಹ ಮನೆಗಳಿಗೂ ಕೂಡ ಭಾರಿ ಪ್ರಮಾಣದ, ಅಂದರೆ ಈ ಗುಡ್ಡ ಕುಸಿಯೋದ್ರಿಂದಾಗಿ, ಮನೆಗಳಿಗೆ ಬೀಳೋದ್ರಿಂದಾಗಿ ಗುಡ್ಡದ ಒತ್ತಡ ಮನೆ ಮೇಲೆ ಬಿದ್ದಾಗ ಸ್ವಾಭಾವಿಕವಾಗಿ ಗೋಡೆ ಕುಸಿತ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಮಲಗಿದ್ದಂತಹ ಕುಟುಂಬದ ಮೇಲೆಯೇ ಬಿದ್ದಿದೆ. ಅವಶೇಷಗಳ ಅಡಿ ಸಿಲುಕಿದ್ದಂತಹ ಒಂದಷ್ಟು ಜನರನ್ನು ಅಲ್ಲಿನ ರಕ್ಷಣಾ ಕಾರ್ಯಪಡೆ ಕಾಪಾಡುತ್ತೆ. ಹಾಗೆ ರಕ್ಷಣಾ ಕಾರ್ಯಾಚರಣೆಯಿಂದಾಗಿ ಕಾಪಾಡ್ತು. ಆದರೆ ದುರಾದೃಷ್ಟವಶಾತ್ ಒಂದು ಮಗು ಕೂಡ ಸಾವನ್ನಪ್ಪಿದೆ ಅಜ್ಜಿಯ ಜೊತೆಯಲ್ಲಿ. ಈ ತರಹದ ಘಟನೆ ಒಂದಲ್ಲ 2 ಸ್ಥಳಗಳಲ್ಲಿ ಸಂಭವಿಸಿದೆ. ಈಗಾಗಲೇ ಜಿಲ್ಲಾಡಳಿತವು ಕೂಡ ಆರೆಂಜ್ ಅಲರ್ಟ್ಗೆ ಒಳಪಡಿಸಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನದಿ ಪಾತ್ರ, ಸಮುದ್ರ ಪಾತ್ರದಲ್ಲಿ ಬದುಕ್ತಾ ಇರುವಂತಹ ಜನರನ್ನು ಬೇರೆಡೆಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂಥೇಳಿ ಜನಾಗ್ರಹವು ಕೂಡ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.